ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇವತ್ತು ರಾತ್ರಿ ನಾನು ನಿಮ್ಗೆ ಅಲ್ಲೇ ಕಾಯ್ತಿರ್ತೀನಿ. ನೀವು ಬರಲೇಬೇಕು. ನಾನಿವತ್ತು ರಾತ್ರಿನೂ ಮನೆಗೆ ಬರ್ಲಿಲ್ಲ ಅಂದ್ರೆ ಈ ಸಮಾಜಕ್ಕೆ ಹೆದರ್ಕೊಂಡು ನೀವು ಮನೇಲೇ ಕೂತಿರ್ತೀರಾ, ಇಲ್ಲ ನೀವು ನನ್ನ ಹುಡ್ಕೊಂಡು ಬರ್ತೀರಾ? ಹೇಳಿ ನೀವು. ನನಗೆ ಮದ್ವೆ ಆಗಿದ್ರು ಬಾಲನ್ನ ನೋಡಕ್ ಹೋಗೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ. ಹೋಗ್ತೀನಿ, ಒಂದ್ಸಲ ಹೋಗೋದ್ರಲ್ಲಿ ತಪ್ಪೇನಿದೆ? ಇಲ್ಲ, ನಾನು ಹೋಗ್ಬಾರ್ದು. ನೀನ್ ಎಲ್ಲಿ ಹೋಗ್ತಿದ್ಯಾ ಅಂತ ನಂಗೆ ಗೊತ್ತು. ಇವತ್ ನಿನ್ನ ನೇರವಾಗಿ ಹಿಡಿದೆ ಬಿಡೋದಿಲ್ಲ. ಈ ಬಾಲ ಎಲ್ಲೋದ? ಇವತ್ ಬಾಲ ಹತ್ರ ಹೇಳ್ಬಿಡ್ತೀನಿ. ಇನ್ಮೇಲೆ ನೀನು ಎಷ್ಟೇ ಹಠ ಮಾಡಿದ್ರು ನಾನು ನಿನ್ನ ನೋಡೋದಕ್ ಬರೋದಿಲ್ಲ. ಮನೇಲಿ ಗಂಡ ಮಲಗಿದ್ದಾರೆ, ಅವ್ರಿಗೇನಾದ್ರೂ ಗೊತ್ತಾದ್ರೆ ನನಗೂ ಬಾಲಂಗೂ ಇಬ್ಬರಿಗೂ ತೊಂದರೆ ಆಗುತ್ತೆ. ನೇರವಾಗಿ ಸಿಕ್ಕಾಕೊಳ್ಳಿ ಇವಳು, ಆಮೇಲೆ ನಾನೇನು ಅಂತ ತೋರಿಸ್ತೀನಿ. ಇಷ್ಟೊತ್ತಿನಲ್ಲಿ ಬಾಲ ಎಲ್ಲಿಗೆ ಹೋಗ್ತಿದ್ದಾನೆ? ಈ ರಸ್ತೆ ನಮ್ಮನೆ ಕಡೆಗೆ ಹೋಗೋದು, ಆದ್ರೆ ಇವನು ಎಲ್ಲಿ ಹೋಗ್ತಿದ್ದಾನೆ?
ಬಾಲ ಇಲ್ಲೇ ಕಾಯ್ತಿರ್ತೀನಿ ಅಂತ ಹೇಳಿದ್ನಲ್ಲ, ಆದ್ರೆ ಅವನಿಲ್ಲಿಗಿನ್ನೂ ಬಂದೇ ಇಲ್ಲ. ನಾನು ತುಂಬಾ ಹೊತ್ತಲ್ಲಿರೋದಕ್ಕಾಗೋದಿಲ್ಲ. ಯಾರಾದ್ರೂ ನೋಡಿದ್ರೆ ಏನ್ ಗತಿ? ತುಂಬಾ ತೊಂದರೆ ಆಗತ್ತೆ. ನಾನು ಈಗಲೇ ಇಲ್ಲಿಂದ ಹೊರಡ್ಬೇಕು. ಇಷ್ಟೊತ್ತಲ್ಲಿ ಇಲ್ಲಿ ತನಕ ಬರೋದೇನಿತ್ತು? ರಾಣಿ ನಿನ್ನನ್ನ ಕೇಳ್ತಾ ಇರೋದು. ನಿನ್ನ ಹತ್ರ ಮಾತಾಡ್ತಿದ್ರೆ ನೀನ್ ಎಲೆ ಕೇಳ್ತಾ ನಿಂತಿದ್ಯಾ? ನನ್ನನ್ನೇನ್ ದಡ್ಡ ಅನ್ಕೊಂಡಿದ್ಯಾ? ನಾನು ಇಲ್ಲಿಗೆ ಎಲೆ ತಗೊಂಡು ಹೋಗೋದಕ್ಕೆ ಅಂತ ಬಂದಿದ್ದೆ. ನಿಮ್ಗಂತೂ ನನ್ನ ಬಗ್ಗೆ ಕಾಳಜಿ ಇಲ್ಲ. ನನಗೇನಾಗ್ತದೆ ಅಂತ ನಿಮಗೆ ಹೇಗೆ ಅರ್ಥ ಆಗ್ಬೇಕು? ನನಗ್ ನಿನ್ ಬಗ್ಗೆ ಕಾಳಜಿ ಇಲ್ವಾ? ಸರಿ, ನೀನೇ ಹೇಳು. ನನಗೆ ಬೆನ್ನು ಮತ್ತೆ ಹೊಟ್ಟೆಲಿ ತುಂಬಾ ನೋವ್ತಿತ್ತು. ಅದಕ್ಕೆ ಈ ಎಲೆನ ತುಪ್ಪದಲ್ಲಿ ಬಿಸಿ ಮಾಡಿ ಹಚ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ ಅಂತ ಯಾರೋ ಹೇಳಿದ್ದನ್ ಕೇಳಿಸ್ಕೊಂಡಿದ್ದೆ. ನೋವಿದ್ರೆ ನನ್ನ ಹತ್ರ ಹೇಳ್ಬೋದಿತ್ತು. ನಾನೇನ್ ದೇವ್ರ ಎಲ್ಲ ತಿಳ್ಕೊಳಕ್ಕೆ? ದೇವ್ರಾಗಿಲ್ದಿರ್ಬೋದು, ಆದ್ರೆ ನೀವ್ ನನ್ ಗಂಡ ಅಲ್ವಾ? ಕೆಲವೊಂದ್ಸಲ ಗಂಡನೇ ಹೆಂಡತಿ ಆರೋಗ್ಯ ವಿಚಾರಿಸ್ಕೋಬೇಕು. ಯಾವಾಗ್ಲೂ ನಾನೇ ಹೇಳಕ್ಕಾಗಲ್ವಲ್ಲ. ಅಕಸ್ಮಾತ್ ನೀವ್ ಕೇಳ್ತಿದ್ರು ಮತ್ತೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂದ್ರೆ ನನಗ್ ಭಯ ಆಗುತ್ತೆ. ಹಾಗೆ ನಂಗೆ ಅರ್ಥನೂ ಆಗಲ್ಲ, ನೀವು ಯಾವ ಮಾತಿಗೆ ನನ್ನ ಬೈತೀರಾ ಇಲ್ಲ ಹೊಡಿತೀರಾ ಅಂತ. ಎಲೆ ಕಿತ್ಕೊಂಡು ಹೋಗಕ್ ಬಂದಿದ್ಲು. ನಾನ್ ನೋಡಿದ್ರೆ ಏನೇನೋ ಅನ್ಕೊಂಡ್ ಬಂದೆ. ಕಾರಣ ಇಲ್ದೇನೆ ನಾನು ಅನುಮಾನ ಪಟ್ಬಿಟ್ಟೆ. ಅಪ್ಪ, ನಿಮ್ ಕೈಗೆ ಸಿಕ್ಕಾಕೊಳ್ಳೋಷ್ಟು ದಡ್ಡ ಅಲ್ಲ ನಾನು. ನನ್ನ ಪಕ್ಕದಲ್ಲಿ ಹೋಗ್ತಿದ್ದವ್ ನೋಡಿದಾಗ ಅವ್ನು ನನ್ನ ನೋಡೋದ್ರ ಜೊತೆಗೆ ನನ್ನ ಹಿಂದೆ ಬರ್ತಿರೋರ್ನು ನೋಡ್ತಿದ್ದ. ಆಗ್ಲೇ ನನಗೆ ಗೊತ್ತಾಯ್ತು ನನ್ನ ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅಂತ. ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಹಿಂಬಾಲಿಸಕ್ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಣ್ಣ ತಗೊಳ್ಳಿ, ತಿಂಡಿ ತಿನ್ನಿ. ಮತ್ತೆ ಚಾ ಕೂಡ ಇದೆ. ಭೀಮ್ರಾವ್, ನನ್ನ ಬಗ್ಗೆ ನೀನ್ ಇಷ್ಟೊಂದು ಯೋಚನೆ ಮಾಡಬೇಡ. ಗೊತ್ತಿದೆ ತಾನೆ, ಗುರುಗಳು ಅಥವಾ ಅವ್ರ ಜೊತೆಲಿರೋ ಜನರು ಯಾರೇ ನಮ್ಮನ್ನ ಜೊತೆಲಿ ನೋಡಿದ್ರು ನಿನಗ್ ತೊಂದರೆ ಕೊಡಕ್ ಬರ್ತಾರೆ. ಅಣ್ಣ, ನೀವೇ ಹೇಳಿದ್ರಲ್ಲ ನಾವು ನೀವೆಲ್ಲ ಒಂದೇ ಅಂತ. ನಿಮ್ ಯೋಚನೆ ಮಾಡೋದು, ನಿಮ್ಗೋಸ್ಕರ ಸಹಾಯ ಮಾಡೋದು ನಮ್ ಕರ್ತವ್ಯ. ನಮ್ಮಪ್ಪ ಹೇಳ್ತಿರ್ತಾರೆ, ಇನ್ನೊಬ್ರು ಹಸುವು ಬಾಯರ್ಕೆ ಅವ್ರಿರೋ ಜಾಗದ ಬಗ್ಗೆ ಯೋಚನೆ ಮಾಡೋದು ಮೊದಲ ಕರ್ತವ್ಯ ಅಂತ. ಅದಕ್ಕೆ ನೀವು ಮೊದಲು ಈ ತಿಂಡಿ ತಿಂದು ಚಾ ಕುಡೀರಿ.
ನಿಮ್ಮಿಬ್ರಿಗೂ ಯಾಕೆ ಅರ್ಥ ಆಗ್ತಿಲ್ಲ? ಅಣ್ಣ ಮೊದ್ಲು ತಗೊಳ್ಳಿ, ತಿನ್ನಿ. ಈ ಚಾ ಕೂಡ ಕುಡೀರಿ. ಇವತ್ತೇ ಕೊನೆ. ಇನ್ನೊಂದ್ಸಲ ನೀನ್ ಈ ಕಡೆ ಕಾಲಿಡೋ ಆಗಿಲ್ಲ. ನಿನ್ನಿಂದಾಗಿ ನಾನ್ ಅಂಗಡಿ ಮುಚ್ಚಬೇಕಾಗತ್ತೆ. ಎಲ್ಲಕ್ಕಿಂತ ಮುಂಚೆ ಇವನಪ್ಪ ನಮ್ ಸಂಸ್ಕಾರಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ದ. ಇವಾಗ ಇವನ್ ಶುರು ಮಾಡಿದ್ದಾನೆ. ಅದಕ್ಕೋಸ್ಕರನೇ ಹೇಳ್ತಿದೀನಿ, ನಮ್ ಸಂಸ್ಕಾರನ ಉಳಿಸ್ಕೋಬೇಕಾದ್ರೆ ಇವನಿಲ್ಲೇ ಮುಗಿಸ್ಬಿಡೋಣ. ಅವಾಗ ಇವರು ಇಲ್ಲಿರೋದಿಲ್ಲ, ಇವ್ರ ಹೋರಾಟ ಕೂಡ ಇರೋದಿಲ್ಲ. ಯಾರಾದ್ರೂ ಸ್ವಲ್ಪ ನೀರ್ ಕೊಡಿ, ಇಲ್ಲಾಂದ್ರೆ ನಮ್ಮಮ್ಮ ಸತ್ತು ಹೋಗ್ತಾರೆ. ನಿನ್ ಮಂಡಿಯೂರ್ ಕೂತ್ಕೋ, ನಿನಗ್ ನೀರ್ ಸಿಗುತ್ತೆ. ನನ್ನ ಅಂಗಡಿನಲ್ಲಿ ಒಂದಿಷ್ಟು ಸೀಮೆ ಎಣ್ಣೆ ಇದೆ. ನಾವ್ಯಾಕೆ ಇವ್ರ ಮನೆನ ಸುಟ್ಟು ಹಾಕ್ಬಾರ್ದು? ಇವ್ರ ಮನೇನೂ ಇರೋದಿಲ್ಲ, ಇವರು ಇರೋದಿಲ್ಲ. ತಿನ್ನಿ ಅಣ್ಣ, ಮೊದ್ಲು ತಿನ್ನಿ. ಭೀಮ್ರಾವ್, ನಾನು ಇಲ್ಲಿ ತನಕ ನಿಮ್ಗಳಿಗೆ ಎಷ್ಟೆಲ್ಲಾ ಕಷ್ಟ ಕೊಟ್ಟಿದ್ದೀನಿ. ಆದ್ರೆ ಇವತ್ತು ನನಗೋಸ್ಕರ ಊಟ ತಂದ್ಕೊಟ್ಟಿದೀಯಾ? ಮಂಗೇಶಣ್ಣ, ಹಿಂದಿಂದೆಲ್ಲ ನೆನ್ಪಿಸ್ಕೋಬೇಡಿ. ಹೌದು ಅಣ್ಣ, ಮನುಷ್ಯ ಮಾತ್ರ ತಪ್ಪು ಮಾಡೋದಕ್ ಸಾಧ್ಯ. ಕಾಲ ಕಳೀತಾ ಹೋದಂಗೆ ಮನುಷ್ಯ ಅವ್ನ್ ಏನೇ ಮಾಡಿದ್ರು ಅವ್ನ್ ಮಾಡ್ತಿರೋ ತಪ್ಪು ಅಂತ ಅರ್ವಾಗೋದಿಲ್ಲ. ಆ ತಪ್ಪಿಗೆ ಅವ್ನ್ ಪಶ್ಚಾತ್ತಾಪ ಪಟ್ರೆ ಅದೇ ದೊಡ್ಡ ವಿಷಯ. ಅಣ್ಣ, ಮೊದ್ಲು ನೀವು ತಿಂಡಿರ್ತೀನಿ, ನಿನ್ನೆಯಿಂದ ಏನೂ ತಿಂದಿಲ್ಲ. ರಾತ್ರಿ ಎಲೆ ಹಾಕೊಂಡೆ ತಾನೆ? ಇನ್ನೂ ನೋವು ಕಮ್ಮಿ ಆಗಿಲ್ವಾ? ಬೆಳಗ್ಗೆ ಕರೆದ್ರು ಮಲ್ಗೆ ಇದ್ದೆ, ನಿಂಗೊಂದ್ ಚೂರು ನಾಚಿಕೆ ಆಗಲ್ವಾ? ಗಂಡ ಕೆಲ್ಸಕ್ಕೆ ಹೋಗ್ತಾನೆ, ಬೇಗ ತಿಂಡಿ ಮಾಡ್ಬೇಕು ಅಂತ. ಇನ್ನೇನಾಗೋಯ್ತು ಇರಿ? ಮಾಡದ್ಮೇಲೆ ಕರಿ, ತುಂಬಾ ಹಸುವಾಗ್ತಾ ಇದೆ. ನಿನ್ನೆ ನೀವು ನನ್ನ ನೋಡಕ್ ಯಾಕೆ ಬಂದಿದ್ರಿ? ಗೊತ್ತಿಲ್ಲ. ಬಿಡಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೆನೆ ಯಾಕೆ ಬಂದಿದ್ರಿ ಅಂತ. ಬಾಲ, ನನ್ ಕೆಲ್ಸ ಮಾಡ್ಬೇಕು, ನನ್ ಕೈ ಬಿಡು. ಇಲ್ಲ, ನಾನ್ ಮಾಡಕ್ ಬಿಡಲ್ಲ. ಮೊದಲು ಮಾತಾಡಿ, ನಂಗೆ ಉತ್ತರ ಕೊಡಿ. ಬಾಲ, ಹೋಗು ಇಲ್ಲಿಂದ, ನಂಗೆ ತೊಂದರೆ ಕೊಡ್ಬೇಡ. ನಾನು ಹೋಗಲ್ಲ. ಮೊದಲು ಹೇಳಿ ನಂಗೆ, ನಿಮ್ಗೆ ನನ್ನ ನೋಡಕ್ ಸ್ವಲ್ಪನೂ ಇಷ್ಟ ಇಲ್ವಾ? ಹೇಳಿ. ನನಗ್ ನಿಮ್ಮನ್ನ ನೋಡಿದ್ರೆ ಎಷ್ಟೊಂದು ಖುಷಿ ಆಗುತ್ತೆ. ನಿಮಗ್ ನನ್ನ ನೋಡಿದ್ರೆ ಏನು ಅನ್ಸೋದೇ ಇಲ್ವಾ? ಮಾತಾಡಿ. ಸಂತೋಷ ಆಗಲ್ವಾ? ಹೇಳಿ. ಹೌದು, ಸಂತೋಷನೇ. ಸಂತೋಷನೇ ನನಗೆ. ಮೊದಲನೇ ಸಲ ನಿನ್ನ ಜೀವ ಉಳಿಸಿದಾಗ ಆಗ್ಲೇ ನೀನ್ ನನಗೆ ಇಷ್ಟ ಆಗೋದೆ. ಆದ್ರೆ ನೀನೇನು ಮಾತೇ ಆಡ್ಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಆಗೋದೆ. ಭಯ ಆಗ್ತಿತ್ತು, ನಾನೊಬ್ಳು ವಿದ್ವೆ ಅಂತ. ನಾನು ನಿನಗೆ ಹೇಗೆ ಹೇಳಕ್ಕಾಗ್ತಿತ್ತು?
ಮೊದಲೇ ಈ ಸಮಾಜ ನನಗೆ ತುಂಬಾ ಹಿಂಸೆ ಕೊಟ್ಟಿತ್ತು. ಈಗ ನಾನ್ ಮದ್ವೆ ಆಗಿದ್ದೀನಿ ಅನ್ನೋ ಭಯದಲ್ಲಿ ಬದುಕ್ತಿದ್ದೀನಿ. ನನಗ್ ಗಂಡ ಇದ್ದಾನೆ. ಅದಕ್ಕೆ ಇನ್ಮೇಲೆ ನಾವು ಭೇಟಿ ಆಗ್ಬಾರ್ದು. ನೀನ್ ಹೋಗು, ಇಲ್ಲಿಂದ ಎಲ್ಲ ಮರ್ತು ಬಿಡು. ಹೇಗ್ ಮರೀಲಿ ನಾನು? ನೀವು ಮತ್ತೆ ಇಲ್ಲಿಗೆ ಬರೋವರೆಗೂ ನಾನು ಎಲ್ಲದನ್ನೂ ಪೂರ್ತಿ ಮರ್ತು ಹೋಗಿದ್ದೆ. ಕಳೆದ ಸಲ ನೀವು ಹೊರಟಾಗ ನನಗ್ ನಾನೇ ಮಾತು ಕೊಟ್ಕೊಂಡಿದ್ದೆ, ಇನ್ಮೇಲೆ ನಿಮ್ಮನ್ನ ನೆನ್ಸ್ಕೊಳ್ಳಲ್ಲ ಅಂತ. ಆದ್ರೆ ಈಗ ನೀವೇ ವಾಪಸ್ ಬಂದಿದ್ದೀರಾ. ಈಗ ನೀವೇ ಹೇಳಿ, ನನ್ನ ಮಾತು ನಾನು ಹೇಗೆ ಉಳಿಸ್ಕೊಳ್ಳಿ? ಆಯ್ತಾ ನಿಂದ ಅಡ್ಗೆ? ತುಂಬಾ ಹಸುವಾಗ್ತಿದೆ. ಬಾಲ, ನೀನು ಹೊರಡು ಇಲ್ಲಿಂದ. ನಾನು ತಿಂಡಿ ಮಾಡ್ಬೇಕು. ಹೊರಡು. ನಿಮಗ್ ಮದ್ವೆ ಆಗಿದ್ರೆ ಅದ್ರಲ್ಲಿ ನಂದೇನೂ ತಪ್ಪಿಲ್ಲ. ನೋಡು ಬಾಲ, ನೀನ್ ಮೊದ್ಲಿನಿಂದ ಹೊರಡು. ನನ್ ಮೇಲೆ ಆಣೆ. ಸರಿ, ನೀವು ಅಡಿಗೆ ಮಾಡಿ, ಆದ್ರೆ ನಾನು ಮತ್ತೆ ಬರ್ತೀನಿ. ನೀವು ನನಗೆ ನೆನಪಾದ್ರೆ ನಾನು ಏನ್ ಮಾಡ್ಲಿ ಅನ್ನೋದಕ್ಕೆ ಉತ್ತರ ಸಿಗೋ ತನಕ ನಾನು ಇಲ್ಲಿಗೆ ಬರ್ತಾನೆ ಇರ್ತೀನಿ. ವಾಹ್, ಎಂತ ದೃಶ್ಯ! ಎಂತ ಅದ್ಭುತವಾದ ದೃಶ್ಯ ಇದು. ಎಷ್ಟು ಬೇಗ ಬಣ್ಣ ಬದಲಾಯಿಸ್ಬಿಟ್ಟಲ್ಲ ನೀನು. ನಿನ್ ಬುಡಕ್ಕೆ ಬಂದ್ ಕೂಡ್ಲೇನೆ ನಂಬಿಕೆ, ಪರಂಪರೆ ಎಲ್ಲಾನು ಬದಲಾಗೋಯ್ತು. ನಿನಗೆ ನರ್ಕದಲ್ಲೂ ಜಾಗ ಸಿಗಲ್ಲ, ನೋಡ್ತಿರೋ. ನರಕ ಚಿದಾನಂದ್ರೆ, ನರಕ ಹೇಗಿರುತ್ತೆ ಅಂತ ಗೊತ್ತಿದ್ಯಾ? ನಿಮ್ಮಂತ ಕಪಟ, ಬೆನ್ನಿಗೆ ಚೂರಿ ಹಾಕೋ ಜನರ ಮಧ್ಯ ಬದುಕೋದೆ ನರಕ ಅಂತಾರೆ. ಹಾಗ್ ನೋಡೋ ಹಾಗಿದ್ರೆ ನಾನು ನರಕದಲ್ಲೇ ಮುಳುಗೆದಿದ್ದೀನಿ. ಮುಂದಿನ ಜೀವನ ಅದೆಷ್ಟೇ ಕಷ್ಟ ಇದ್ರು ನರಕಕ್ಕಿಂತ ಚೆನ್ನಾಗೇ ಇರುತ್ತೆ ಚಿದಾನಂದ್ರೆ. ಹೌದಾ? ತುಂಬಾ ಮಾತಾಡ್ತಿದ್ಯಾ. ನಿನ್ನ ಯೋಗ್ಯತೆನ ನೋಡ್ಕೊಂಡು ಮಾತಾಡೋ. ಚಿದಾನಂದ್ರೆ, ಇಷ್ಟು ದಿನ ನೀವುಗಳು ಹೇಳ್ದಂಗೆ ಮಾತಾಡ್ತಿದ್ದೆ. ಇವತ್ ಮೊದಲನೇ ಸಲ ನನ್ ಮನ್ಸಿಗನ್ಸಿದ್ದನ್ನ ಹೇಳ್ತಾ ಇದ್ದೀನಿ. ನನ್ ಯೋಗ್ಯತೆ ಬಗ್ಗೆ ಮಾತಾಡಿದ್ರಲ್ಲ, ಎಲ್ರೂ ಅವ್ರವ್ರ ಯೋಗ್ಯತೆನ ನೋಡ್ಕೊಂಡಿದ್ರೆ ತುಂಬಾನೇ ಒಳ್ಳೇದು. ಲೋ ಪಾಪಿ, ನಿನಗೆ ಪ್ರತಿದಿನ ಸಾರಾಯಿ ಕುಡ್ಸಿದೀನಿ, ಅದು ನನ್ ದುಡ್ಡಲ್ಲಿ. ಮರ್ತು ಬಿಟ್ಯಾ? ನನಗ್ ಸಾರಾಯಿ ನೆನ್ಪಿದೆ, ಆದ್ರೆ ಪ್ರತಿದಿನ ಬೆಳಗ್ಗೆ ನಾನ್ ನಿಮ್ಗೆಲ್ಲ ಸಾರಾಯಿಗಿಂತ ಜಾಸ್ತಿ ಚಹಾ ಕುಡ್ಸಿದೀನಿ. ಮರ್ತ್ ಬಿಟ್ರಾ ನೀವು? ಸಾರಾಯಿಗಿರೋ ಬೆಲೆ ಮತ್ತೆ ಚಹಾಗಿರೋ ಬೆಲೆ ಎರಡೂ ಒಂದೇನಾ? ಬೆಲೆ ಚಿದಾನಂದ್ರೆ, ನಿಮ್ಗೆ ಯಾವ ಬೆಲೆನೂ ಗೊತ್ತಿಲ್ಲ ಬಿಡಿ. ಇವತ್ ನನಗೆ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಊಟದ ಬೆಲೆ ಗೊತ್ತಾಗಿದೆ. ಈ ಮಕ್ಕಳು ತಂದ್ಕೊಟ್ಟಿರೋದು ನಿಮಗಿದ ಅರ್ಥ ಆಗಲ್ಲ ಬಿಡಿ. ಹೊರಡಿ ಚಿದಾನಂದ್ರೆ, ದಯವಿಟ್ಟು ಹೊರಡಿ. ಹೋಗ್ತೀನಿ. ಇಲ್ಲಿ ತನಕ ನಮ್ಮ ವರ್ಗದ ಜನ ನೀನ್ ಮಾಡಿದ ಕೆಲ್ಸಕ್ಕೆ ಬೇಸತ್ತಿದ್ರು. ನಾಳೆ ದಿನ ಅದೇ ಜನ ನಿನ್ ಮನೆಗೆ ಬೆಂಕಿ ಇಟ್ರೆ ಅತ್ತು ಕರ್ದು ಮಾಡಬೇಡ. ಯಾಕಂದ್ರೆ ನಾನು ಹೋಗಿ ಎಲ್ರಿಗೂ ಹೇಳ್ತೀನಿ, ಮಂಗೇಶ ಭೀಮ್ರಾವ್ ಕೊಟ್ಟಿದ್ದ ಊಟ ಮಾಡ್ತಿದ್ದಾನೆ ಅಂತ. ಅದಾದ್ಮೇಲೂ
ನಿಮ್ಮ ಅಕ್ಕಪಕ್ಕದವರೇ ನಿಮ್ ಮನೆಗೆ ಬೆಂಕಿ ಇಡ್ಲಿಲ್ಲ ಅಂತ ಅಂದ್ರೆ ಇನ್ ಮುಂದೆ ನನ್ನ ಹೆಸರು ಚಿದಾನಂದನೇ ಅಲ್ಲ. ಗುರುಗಳ್ ಮತ್ತೆ ಚಿದಾನಂದ್ರಿಂದ ಮಂಗೇಶ್ ಅಣ್ಣನ್ ಹೇಗ್ ಕಾಪಾಡೋದು? ಏನಾದ್ರೂ ದಾರಿ ಹುಡುಕ್ಬೇಕು.